ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂದರೆ ಇವತ್ತು ಸೋಮವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸೋಮವಾರ ಆಗಿದ್ರೆ ಏನಂತೆ, ನನಗೆ ಕೆಲಸ ಇಲ್ವೇ, ಹಂಗಾಗಿ ಮನೆ ಕೆಲಸ ಮಾಡೋಣ ಅಂತ ಅಂದ್ಕೊಂಡು ಡೀಪ್ ಕ್ಲೀನ್ ಮಾಡೋಣ ಅಂದ್ಕೊಂಡೆ. ಇನ್ನು 3 ದಿವಸ ಹಬ್ಬ ಇತ್ತಲ್ಲ, ಭಾನುವಾರ ಅಂತೂ ಊರಿಗೆ ಹೋಗಿದ್ವಿ, ಏನೂ ಕೆಲಸ ಮಾಡಿರಲಿಲ್ಲ. ಸೋಮವಾರ ಆದರೂ ಮಾಡೋಣ ಅಂತ ನನ್ನ ಮಗಳಿಗೆ ಟೊಮಟೊ ಬಾತ್ ಅಂದರೆ ತುಂಬ ಇಷ್ಟ. ಹಂಗಾಗಿ ಟೊಮಟೊ ಬಾತ್ ಮಾಡಮ್ಮ ತಿಂಡಿಗೆ ಎಂದು ಸಿಂಪಲ್ಲಾಗಿ ಟೊಮಟೊ ಬಾತ್ ಮಾಡಿದೆ. ಟೊಮಟೊ ಬಾತ್ ತಿನ್ಕೊಂಡು ಅವಳು ಸ್ಕೂಲ್ಗೆ ಹೋದ್ಲು. ಅವಳು ಸ್ಕೂಲ್ಗೆ ಹೋಗಿದ ನಂತರ ಇನ್ನೇನು ಮಾಡೋದು, ಮನೆ ಕೆಲಸನಾದರೂ ಮಾಡಬೇಕಲ್ಲ. ಹಾಗಾಗಿ ಮನೆ ಕೆಲಸ ಎಲ್ಲ ಕಸ ಗುಡಿಸಿ ಎಲ್ಲ ಡೀಪ್ ಕ್ಲೀನ್ ಮಾಡೋಣ ಅಂತ. ಅಡುಗೆ ಮನೆ ಅಂತೂ ತುಂಬ ಗಲೀಜಾಗಿತ್ತು. ಯಾಕಂದರೆ ಇಲ್ಲಿ ನಾವು ಇಂಡಸ್ಟ್ರಿಯಲ್ ಪಕ್ಕ ಇರೋದ್ರಿಂದ ತುಂಬ ಧೂಳಿರುತ್ತೆ, ತುಂಬಾ ಗಲೀಜಾಗಿತ್ತು. ನಮ್ಮ ಮನೆ ಮುಂದಂತೂ ತುಂಬ ಡಸ್ಟ್ ಇರುತ್ತೆ. ಯಾಕೆಂದರೆ ಮನೆ ಮೇಲೆಲ್ಲ ಮನೆ ಕಟ್ತಾ ಇದ್ದಾರೆ, ಅದಕ್ಕಾಗಿ ತುಂಬ ಡಸ್ಟ್ ಇತ್ತು ಅಂತ ಹೇಳಿ ಎಲ್ಲ ಅಡುಗೆ ಮನೆ ಎಲ್ಲ ಡೀಪ್ ಕ್ಲೀನ್ ಮಾಡಿದೆ. ಈ ಹೆಣ್ಮಕ್ಳಿಗೆ ಏನಪ್ಪ ಅಂದರೆ, ಅವ್ರ ಊಟ ಮಾಡ್ತಾರೋ ತಿಂಡಿ ಮಾಡ್ತಾರೋ ಗೊತ್ತಿಲ್ಲ, ಮನೆ ಮಾತ್ರ ನೀಟಾಗಿರಬೇಕು ಅಂತಾರೆ. ಅದರಲ್ಲಿ ನಾನು ಒಬ್ಬಳು. ಹಂಗಾಗಿ ನಾನು ಬೆಳಗ್ಗೆ ತಿಂಡಿ ತಿಂದಿರೋದು ಇನ್ನೂ ಊಟ ಮಾಡ್ದಂಗೆ ಮನೆ ಕೆಲಸ ಮಾಡ್ತಾನೇ ಇದ್ದೀನಿ. ನೋಡಿ, ಮನೆಯೆಲ್ಲ ಕ್ಲೀನ್ ಮಾಡಿದರೆ ಈ ಥರ ಚೆನ್ನಾಗಿ ಕಾಣಿಸ್ತಿತ್ತು. ನನಗೂ ಖುಷಿ ಆಯಿತು. ಇನ್ನೇನು ಸಂಜೆ ಆಯ್ತಲ್ಲ, ನನ್ನ ಮಗಳು ಬರ್ತಾಳೆ. ಬಸ್ಸಾರು ಮಾಡೋಣ ಅಂದ್ಕೊಂಡೆ. ಬಸ್ಸಾರಿಗೆ ನಮ್ಮ ಕಡೆ ಇದು ಸೆಡೆಕಾಯಿ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಸೆಡೆಕಾಯಿನೂ ಮತ್ತು ಹಸೆಂಡೆಕಾಯಿನೂ ಹಾಕಿ ಬಸ್ಸಾರು ಮಾಡೋಣ ಅಂತ ಟೊಮೊಟೊ, ಸೆಡೆಕಾಯಿ, ಹಸೆಂಡೆಕಾಯಿ ಮತ್ತು ಉಪ್ಪು ಹಾಕಿ ಬೇಯಿಸ್ಕೊಂಡ ನಂತರ ಕಡಲೆ ಬೀಜನ ಹುರ್ಕೊಂಡು ಎಲ್ಲ ಪೌಡ್ರ್ ಮಾಡ್ಕೊಂಡೆ. ಮತ್ತು ಬಸ್ಸಾರಿಗೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣ್ಸಿಕಾಯಿ, ಟೊಮೊಟೊ, ಸ್ವಲ್ಪ ಬೇಯಿಸ್ಕೊಂಡಿರೋ ಕಾಳು ಎಲ್ಲ ಹಾಕಿ ಸ್ವಲ್ಪ ರುಬ್ಕೊಂಡಿದ ನಂತರ ಸಾಂಬಾರನ್ನೆಲ್ಲ ಇದು ಮಾಡಿ ಒಗ್ಗರಣೆಗೆ ಇಲ್ಲಿ ಸೊಪ್ಪು ಕಾಳು ಒಗ್ಗರಣೆ ಹಾಕೋಣ ಅಂತ. ಸೊಪ್ಪಲ್ಲ, ಅದು ಸೆಡೆಕಾಯಿ, ಸೊಪ್ಪು ಅಂದ್ಕೊಂಡೆ. ಸೆಡೆಕಾಯಿನ ಒಗ್ಗರಣೆ ಹಾಕೋಣ ಅಂತಲೇ ಎಲ್ಲ ಒಗ್ಗರಣೆ ಮಾಡಿದೆ ನೀಟಾಗಿ. ಆಮೇಲೆ ಮುದ್ದೆ ಮಾಡಿ ನನ್ನ ಮಗಳಿಗೆ